ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ, ಬೆಳಗ್ಗೆ ಈಗ 10:30 ಆಗಿದೆ. ಇವತ್ತು ತೊಗರಿ ಬೇಳೆ ರಸಮ್ ಮಾಡಬೇಕಂತ ಹೇಳಿ ಬಂದಿದ್ದೀನಿ ನೋಡಿ. ಅದಕ್ಕೆ ಬೇಕಾಗುವ ಸಾಮಾನು: ಒಂದು 3 ಲವಂಗ, ಒಂದು ಚಕ್ಕೆ, ಒಂದು ಚಕ್ರ ಮೊಗ್ಗು ತೊಗೊಂಡಿದ್ದೀನಿ. ಈ ಮೂರನ್ನು ತೊಗೊಂಡಿದ್ದೀನಿ, ಮಸಾಲೆ ಐಟಮ್ಮು. ಆಮೇಲೆ ಹಸಿ ಶುಂಠಿ, ಒಂದು 4-5 ಬೆಳ್ಳುಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 7-8 ಹಸಿ ಮೆಣಸಿನ್ಕಾಯಿ, ಒಂದು 2 ಈರುಳ್ಳಿ, ಮತ್ತು ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಈಗೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈಗ ಮಸಾಲೆ ಐಟಮ್ ಹಾಕಿದ್ದೀನಿ ನೋಡಿ. ಅದರೊಳಗೆ ಮತ್ತೆ ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಒಂದು ಕೆಂಪು ಕಲರ್ ಬರೋವರೆಗೂ ಹುರ್ಕೋಬೇಕು. ಆಮೇಲೆ ಟೊಮೆಟೊನು ಅದರಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ಆಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರ್ಕೋಬೇಕು. ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು ನೋಡಿ. 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಈಗ ನೋಡಿ ಸ್ವಲ್ಪ ಅನ್ನಕ್ಕೆ ಇಟ್ಕೋತೀನಿ. ಸ್ವಲ್ಪ ತೊಗರಿ ಬೇಳೆನ ಕುದಿಸಿ ಇಟ್ಕೊಂಡಿರಬೇಕು. ನಾನು ಕುದಿಸಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಸ್ವಲ್ಪ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ಅನ್ನಕ್ಕೆ ಇಟ್ಕೊಂಡು ಆಮೇಲೆ ರಸಮ್ ಬಗ್ಗೆ ಮಾತಾಡ್ತೀನಿ. ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ. ಈಗ ನೋಡಿ, ಅನ್ನಕ್ಕೆ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಳೆದು ಅನ್ನಕ್ಕೆ ಇಡ್ತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಈಗ ನೋಡಿ, ಬೇಯಿಸಿಟ್ಕೊಂಡಿರುವ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಈಗ ಅರಿಶಿನ ಪುಡಿ ಮತ್ತು ಜೀರಿಗೆ ಹುರಿತಾ ಇದ್ದೀನಿ ನೋಡಿ. ಲಾಸ್ಟಿಗೆ ಟೊಮೆಟೊ ಮತ್ತು ಜೀರಿಗೆ 2 ಕೂಡಿ ಹುರ್ಕೋತಾ ಇದ್ದೀನಿ. ಆಮೇಲೆ ಈಗ ಹವೀಜ್ ಕಾಳನ್ನು ಹಾಕೋತಾ ಇದ್ದೀನಿ ನೋಡಿ. ಹುರ್ಕೊಂಡಿರುವ ಹವೀಜ್ ಕಾಳದು ಮಸಾಲೆ ಎಲ್ಲ ಐಟಮ್ ಹಾಕ್ಕೊಂಡು ಹುರ್ಕೊಂಡಿರುವ ಹವೀಜ್ ಕಾಳು. ಆಮೇಲೆ ಟೊಮೆಟೊ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೋಬೇಕು. ಈಗ ಈ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡು, ಎಲ್ಲ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ಮತ್ತು ಬೇಳೆ ಎಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ತಾ ಇದ್ದೀನಿ. ನುಣ್ಣಗೆ ಮಾಡ್ಕೋಬೇಕು. ಆಮೇಲೆ ಲಾಸ್ಟಿಗೆ ಟೊಮೆಟೊ, ಜೀರಿಗೆ 2 ಹಾಕ್ಕೊಂಡು ಹುರ್ಕೋಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು. ಭಾಳ ಏನು ಬೇಡ, ಸ್ವಲ್ಪನೇ ಹಾಕಿದರೆ ಸಾಕು. ಎಲ್ಲ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅದನ್ನು ತೆಗೆದುಬಿಟ್ಟು ಆಮೇಲೆ ಟೊಮೆಟೊ ಹಾಕಿ, ಅದರಲ್ಲೂ ಹಾಕಿದರೂ ಬರುತ್ತೆ, ಇಲ್ಲ ಸಪ್ರೇಟಾಗಿ ಮಿಕ್ಸಿ ಮಾಡಿದರೂ ಬರುತ್ತೆ, ಹೇಗೆ ಮಾಡಿದರೂ ಬರುತ್ತೆ. ಆಮೇಲೆ ಕೊನೆಯಲ್ಲಿ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ನೀವು ಮಿಕ್ಸಿ ಮಾಡ್ಕೊಳ್ಳಿ. ನುಣ್ಣಗೆ ಮಾಡ್ಕೊಳ್ಳಿ ಟೊಮೆಟೊ ಕೂಡ. ಈಗ ನೋಡಿ ಮಿಕ್ಸಿ ಆಗ್ತಾ ಇದೆ. ಇದು ಚೆನ್ನಾಗಿ ಊಟದ ಜೊತೆನೂ ತಿನ್ಬೋದು, ಹಾಗೆ ನೀವು ರಸಮನ್ನು ಕುಡಿಬೋದು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿ ಟೊಮೆಟೊ ಎಲ್ಲ ಇಡೀ ಇದ್ದಿತ್ತು, ಅರ್ಧ ಮಾಡ್ಕೊಂಡಿದ್ದೀನಿ, ಚಾಕುಲಿ ಕಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕೋಕ್ಕೆ ಸರಿ ಆಗಲ್ಲ ಅಂತ ಹೇಳಿ ಎಲ್ಲ ಜೀರಿಗೆ ಮತ್ತು ಎಲ್ಲನೂ ಹಾಕ್ಕೊಂಡಿದ್ದೀನಿ ನೋಡಿ. ಕೊನೆಯಲ್ಲಿ ಜೀರಿಗೆ ಟೊಮೆಟೊ ಹಾಕ್ಕೋಬೇಕು.
ಅದು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ನುಣ್ಣಗೆ ರುಬ್ಕೊಂಡ್ಬಿಡಬೇಕು. ಈ ಕಡೆ ನೋಡಿ ಅನ್ನ ಕುದೀತಾ ಇದೆ. ನುಣ್ಣಗೆ ಟೊಮೆಟೊನೂ ಕೂಡ ನುಣ್ಣಗೆ ಆಗಬೇಕು. ಈಗೆಲ್ಲ ಆಯಿತು ರುಬ್ಕೊಂಡು. ಆ ಟೊಮೆಟೊ ಹಾಕಿದ ಕೂಡಲೇ ಜಾಸ್ತಿ ಆಗಿ ಬಂತದು, ಉಕ್ಕಿ ಬರ್ತಾಯಿತ್ತು. ಅದಕ್ಕೆ ಸ್ವಲ್ಪ ತೆಗೆದಿಟ್ಟಿದ್ದೀನಿ ನೋಡಿ ಬಟ್ಲಲ್ಲಿ, ಆಮೇಲೆ ಹಾಕ್ಕೋಬೇಕಂತ ಹೇಳಿ. ನಾನು ಎಲ್ಲ ಮಸಾಲೆ ಐಟಮ್ ಅಲ್ಲೇ ಹಾಕಿದ್ದೆ ಟೊಮೆಟೊ, ಅದಕ್ಕೆ ಅದು ಜಾಸ್ತಿ ಆಗಿಬಿಡ್ತು ಜಾರಲ್ಲಿ. ಅದಕ್ಕೆ ಬಟ್ಲಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇನ್ನೊಂದು ಸಲ ಹಾಕಿದರೆ ಆಯಿತು ಅಂತ ಹೇಳಿ ನೋಡಿ. ಈಗ ಅದನ್ನು ಹಾಕಿ ಇನ್ನೊಂದು ಸಲ ರುಬ್ತಾ ಇದ್ದೀನಿ ನೋಡಿ. ಈ ಊಟದ ಜೊತೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಬೇಕಾದರೂ ನೀವು ಕುಡಿಬೋದು, ಅಷ್ಟು ರುಚಿಯಾಗಿರುತ್ತೆ. ಇದರಲ್ಲಿ ನೀವು ಕಡಲೆಬೇಳೆದು ಕೂಡ ಮಾಡ್ಬೋದು, ಹೆಸರು ಬೇಳೆದು ಕೂಡ ಮಾಡ್ಬೋದು. ನೋಡಿ ಅನ್ನ ಕುದೀತಾ ಇದೆ. ಹೊಸಬರು ಎಲ್ಲ ನೋಡಿದವರು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಈಗ ನೋಡಿ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ. ಸಣ್ಣ ಉರಿ ಮಾಡಿ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಕೊಡಬೇಕು. ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಈ ಕರಿಬೇವು ಕೂಡ ಹಾಕ್ಕೋಬೇಕು. ಕರಿಬೇವು ಖಾಲಿಯಾಗಿತ್ತು, ಹೀಗಾಗಿ ನಾನು ಹಾಕ್ಕೊಂಡಿಲ್ಲ. ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆನ. ನಮಗೆ ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ಜಾಸ್ತಿ ನೀರು ಮಾಡಬಾರ್ದು. ಒಂದು ಸ್ವಲ್ಪ ಮಂದನೇ ಇರಬೇಕು, ಅಂದರೆ ರಸಮ್ ಚೆನ್ನಾಗಿರುತ್ತೆ. ತುಂಬ ನೀರಾದರೆ ರಸಮ್ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ ನೋಡಿ. ಈ ಹದಕ್ಕೆ ಮಾಡ್ಕೋಬೇಕು. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಅದು ಪಾತ್ರೆ ಚಿಕ್ಕದಾಯಿತು, ಬೇರೆ ಪಾತ್ರೆಗೆ ಹಾಕ್ಕೊಂಡೆ ನಾನು. ಪಾತ್ರೆ ಚಿಕ್ಕದಾಯಿತು, ಅದಕ್ಕೆ ಉಕ್ಕಿ ಬಂದುಬಿಡ್ತದು, ಹೀಗಾಗಿ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಕುದೀತಾ ಇದೆ ರಸಮ್ಮು. ನೋಡಿ ಉಕ್ಕಿ ಬಿದ್ದುಬಿಟ್ಟಿದೆ ಗ್ಯಾಸಲ್ಲಿ. ಈಗ ಅನ್ನನೂ ಆಯಿತು, ರಸಮ್ಮು ಆಯಿತು. ಈಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿದೆ, ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ಸ್ವಲ್ಪ ಉಕ್ಕಿ ಬಿದ್ದಿದೆ ಎಲ್ಲ ಗ್ಯಾಸಲ್ಲಿ, ಅದು ಒಲೆ ಮೇಲೆ, ಅದಕ್ಕೆ ಎಲ್ಲ ಒರೆಸ್ಕೋತಾ ಇದ್ದೀನಿ. ಇಲ್ಲಾಂದರೆ ಅಲ್ಲೇ ಮತ್ತೆ ಒಣಗಿಬಿಡುತ್ತೆ. ಆವಾಗಿಂದ ಆವಾಗ ಒರೆಸ್ಕೊಂಡ್ರೆ ಕ್ಲೀನಾಗಿಬಿಡುತ್ತೆ ಅಂತ ಹೇಳಿ ಒರೆಸ್ಕೊಂಡೆ. ಈ ರಸಮ್ ಆಯಿತು ನೋಡಿ, ರುಚಿಯಾದ ರಸಮ್ ಆಯಿತು. ಊಟದ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಕೂಡ ನೀವು ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ ರಸಮ್ಮು. ಒಂದು ಸಲ ನೀವು ಈ ಥರ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ. ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಲಿಲ್ಲ ಅಂದರೆ ನಮಗೇನು ಅರ್ಥ ಆಗಲ್ಲ. ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈಗ ನೋಡಿ ಸ್ವಲ್ಪ ಪಾತ್ರೆ ಆಗಿತ್ತು ಅಡುಗೆ ಮಾಡಿದ್ದು, ಅದೆಲ್ಲ ತೊಳ್ಕೊತಾ ಇದ್ದೀನಿ ಕ್ಲೀನಾಗಿ. ಆಮೇಲೆ ವಾಷಿಂಗ್ ಮಷೀನಲ್ಲಿ ಬಟ್ಟೆ ಹಾಕಿ ಆಗಿದೆ, ಎಲ್ಲ ಮುಗಿದಿದೆ. ಈಗ ಅದನ್ನು ಸ್ವಲ್ಪ ಒಣಗಿಸ್ಬೇಕು. ಅಷ್ಟು ಮಾಡಿದರೆ ಇವತ್ತಿನ ಕೆಲಸ ಎಲ್ಲ ಆಯಿತು ನೋಡಿ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇಟ್ಬಿಟ್ರೆ ಆಗೋಯ್ತು. ಈಗ ಬೆಳಿಗ್ಗೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ಲು ನಮ್ಮ ಮಗಳು. ಅದು ಪಲ್ಯ ಇದೆ, ಚಪಾತಿ ಇದೆ. ಈಗ ರಸಮ್ ಜೊತೆ ಅನ್ನದ ಜೊತೆ ರಸಮ್ಮು, ಪಲ್ಯ ಎರಡೂ ಇದೆ. ಆಮೇಲೆ ಹಪ್ಪಳ ಕರಿಬೇಕು, ಆಮೇಲೆ ಉಪ್ಪಿನಕಾಯಿ. ಇಷ್ಟಿದ್ರೆ ಸಾಕು, ರುಚಿಯಾದ ಊಟ ಆಗತ್ತೆ ರಸಮ್ ಜೊತೆ. ಎಲ್ಲ ಆಯಿತು, ಪಾತ್ರೆ
ತೊಳ್ಕೊಂಡಾಯಿತು ನೋಡಿ. ಈ ಸಿಂಕ್ ಎಲ್ಲ ತೊಳ್ಕೊತಾ ಇದ್ದೀನಿ, ಹಾಗೆ ಒರೆಸಿದ ಬಟ್ಟೆನೂ ತೊಳ್ಕೊಂಡೆ. ಈಗ ಇಷ್ಟು ಕೆಲಸ ಆಯಿತು ನೋಡಿ. ಈಗ ಸ್ವಲ್ಪ ಬಟ್ಟೆ ಒಣಗಿಸ್ಬೇಕು. ಬಟ್ಟೆ ಒಣಗಿಸ್ಬಿಟ್ಟು ಅಷ್ಟು ಮಾಡಿದರೆ ಕೆಲಸ ಆಗತ್ತೆ. ಬಟ್ಟೆ ಒಣಗಿಸ್ಕೊತಾ ಇದ್ದೀನಿ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.